ಬೋರ್ಡಿಂಗ್ ಪಾಸ್ ಮುಗಿತ್ತು, ಈಗ ಬ್ಯಾಗ್ ಚೆಕಿಂಗ್ ಇದೆ. ಸೊ ನೆಕ್ಸ್ಟ್ ತಗೊಂಡಿರೋದು ಒಂದು ಲೋಟ ಟೀ, ಒಂದು ಲೋಟ ಕಾಫಿ. ಎಷ್ಟಾಗಿರ್ಬೋದು ಹೇಳಿ ಬಿಲ್ಲು? ತೋರಿಸ್ತೀನಿ ತಗೊಳ್ಳಿ. ಇಲ್ಲೆಲ್ಲ ಇದೆಲ್ಲಪ್ಪ. ಹಾಂ, ಕಾಣಿಸ್ತಿದ್ಯಾ? 660 ರೂಪಾಯಿ. ಫ್ಲೈಟು ಲ್ಯಾಂಡ್ ಆಗಿ ಫೈನಲಿ ಗೋವಾ ಏರ್ಪೋರ್ಟಿಗೆ ಬಂದ್ವಿ. ಫೈನಲಾಗಿ ಅಂತೂ ರೀಚ್ ಆಗಿದ್ದೀವಿ. ಬಟ್ ಆದರೆ ಫುಲ್ಲು ಟಯರ್ಡು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಬಿಕಾಸ್ ಇದು ಹೃದಯಗಳ ವಿಷಯ, ಈ ವಿಷಯ ವಿಷಯ. ತುಂಬ ದಿನ ಆಗಿತ್ತು ಲಾಗ್ ಮಾಡಿ, ಇವತ್ತು ಮಾಡ್ತಿದ್ದೀವಿ. ಇವತ್ತೇನಪ್ಪ ಸ್ಪೆಷಲ್ ಅಂದರೆ ವಿಡಿಯೋ ಮಾಡ್ತಾ ಇರೋದು. ನಾವು ಟ್ರಿಪ್ಗೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂದರೆ ಗೋವಾಗೆ. ಆಯಿತು, ಆಮೇಲೆ ನಾನು ಮತ್ತು ಚಿನ್ನಮ್ಮ ಇಬ್ಬರೇ ಹೋಗ್ತಾ ಇರೋದು. ನಮ್ಮನ್ನು ಬಿಡೋಕ್ಕೆ ಅತ್ತೆ ಮತ್ತು ಅಕ್ಕ ಬರ್ತಿದ್ದಾರೆ. ಫಸ್ಟ್ ಟೈಮು ಫ್ಲೈಟಲ್ಲಿ ಹೋಗ್ತಾ ಇರೋದು. ತುಂಬಾ ಚಿಕ್ಕ ವಯಸ್ಸಿನ ಕನಸು ಇದು. ನಮ್ಮ ಚಿನ್ನಮ್ಮ ಈಡೇರಿಸ್ತಿದ್ದಾರೆ. ಸೊ ಗೋವಾಗೆ ಹೋಗ್ತಾ ಇದ್ದೀವಿ. ಹಾಗೆ ಚಿನ್ನಮ್ಮವರೇ, ಏನು ಅನ್ನಿಸ್ತಿದೆ? ರೆಡಿಯಾಗಿ ಕೂತಿದ್ದೀವಿ. ಏಕೆ ಅಂದರೆ ಅಕ್ಕ ಬರಬೇಕು, ಅವ್ರಿಗೋಸ್ಕರ ವೆಯ್ಟಿಂಗ್ ಮಾಡ್ತಾಯಿದ್ದೀವಿ. ನಮ್ಮದೆಲ್ಲ ರೆಡಿಯಾಗಿದೆ, ನಂದು ಚಿನ್ನಮ್ಮಂದು ಹತ್ತರದೆಲ್ಲ ರೆಡಿಯಾಗಿದೆ. ಅಕ್ಕ ಬಂದ ತಕ್ಷಣ ಹೊರಡಬೇಕು. ನಮ್ಮ ಫ್ಲೈಟ್ ಇರೋದು ನೈಟು 7:30 ಇರೋದು. ಸೊ ನಾವು ಇವಾಗ ಹೊರಡ್ತಾ ಇರೋದು. ಇವಾಗ ಟೈಮ್ ಬಂದು 1 o'clock ಆಗಿರ್ಬೋದು. ಯಾಕಂದರೆ ಟ್ರಾಫಿಕ್ ಎಲ್ಲ ಮುಗಿಸ್ಕೊಂಡು ಹೋಗಬೇಕು ಅಂದರೆ ತುಂಬಾ ಲೇಟ್ ಆಗುತ್ತಲ್ವ. ಸೊ ಅದಕ್ಕೆ ಸ್ವಲ್ಪ ಬೇಗನೆ ಮನೆ ಬಿಡ್ತಾಯಿದ್ದೀವಿ. ಬನ್ನಿ ಹೇಗಿರುತ್ತೆ ಏನು ಜರ್ನಿ, ನಮ್ಮದು ಫ್ಲೈಟ್ ಒಳಗಡೆ ಹೇಗಿರುತ್ತೆ. ನಮ್ಮದು ಫಸ್ಟ್ ಟೈಮ್ ನೋಡೋರಿಗೆ ತುಂಬ ಆಸೆ ಇರುತ್ತೆ. ನೀವು ಕೂಡ ಮಿಸ್ ಮಾಡಿದೆ ಈ ವಿಡಿಯೋ ನೋಡಿ ಅಂತ ಸ್ಟಾರ್ಟ್ ಮಾಡ್ತೀನಿ. ನೋಡಿ, ಇನ್ನೇನು ಹೋಗೋ ಟೈಮಲ್ಲಿ ನಮ್ಮ ಚಿನ್ನಮ್ಮ ಚಿಕ್ಕ ಮಕ್ಳಂಗೆ ನಮ್ಮ ಅತ್ತೆ ಕೈಲಿ ಉಗುರು ಕಟ್ ಮಾಡಿಸ್ಕೊತಾವ್ರೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ ಯಾವಾಗ್ಲೂ ಹಿಂಗೆ ಗೈಸ್. ನಮ್ಮ ಅತ್ತೆನೇ ಉಗುರು ಕಟ್ ಮಾಡಿಕೊಡ್ಬೇಕು. ಚಿನ್ನಮ್ಮಂಗೆ ಮಾಡ್ಕೋಕೆ ಬರಲ್ತು ಅಲ್ವಾ ಚಿನ್ನಮ್ಮ? ನಮ್ಮ ಅತ್ತೆನ ಏರ್ಪೋರ್ಟ್ ಬರ್ತಾವ್ರೆ ಅಲ್ವಾ ಅತ್ತೆ? ನಮ್ಮ ಮಮ್ಮಿನೂ ಒಂದ್ಸತಿ ಪ್ಲೇಟಲ್ಲಿ ಕರ್ಕೋಬೇಕು. ಚಿನ್ನ ನೆಕ್ಸ್ಟ್ ಪ್ಲಾನ್. ಬರೋದ್ರಪ್ಪ, ನಮ್ದೇನು ಎಲ್ಲ ಆಯ್ತು. ನೀವು ಹೋಗೋದು ಖುಷಿ ಪಡ್ತೀವಿ ಅಷ್ಟೇ. ಅತ್ತೆ ನಿಮ್ಮ ಮಗ ಸೊಸೆ ಫ್ಲೈಟಲ್ಲಿ ಇತ್ತವ್ರೆ, ಹೆಂಗೆ ಅನ್ನಿಸ್ತೈತಿ? ಖುಷಿ 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 ಖುಷಿ. ಫೈನಲಿ ಮನೆ ಬಿಟ್ಟು ಹೋಗ್ತಾ ಇದ್ದೀವಿ. ಇವಳನ್ನ ಕಾದಿ ನೋಡಿ ಈಗ ಬಂದ್ಲು. ಹಾಯ್ ಮಾಡು ನಮ್ಮಲಾಗಿ. ಈಗ ಬಂದು ಈಗ ಹೊರಡೋಣ ಬಂದು ಗೈಸ್. ಇವತ್ತಾನೆ ಮೆಟ್ರೋ ಸ್ಟೇಷನ್ಗೆ ಬಂದಿದ್ದೀವಿ. ಇಲ್ಲಿಂದ ಬನಶಂಕರಿಗೆ ಹೋದರೆ ಅಲ್ಲಿ ಕ್ಯಾಬ್ ಇರುತ್ತೆ, ಹಂಗೆ ಹೋಗ್ತೀವಿ. ಏರ್ಪೋರ್ಟ್ ಬಂದು ಟೆಕ್ನಾಲಜಿ ಯಾಕೆ ಈಗ ಬಂದು ಮಾಡಬೇಕು ನಂಗೆಲ್ಲ ಎಲ್ಲ ಫೋನ್ ಮಾಡ್ಬಿಟ್ಟಿದ್ದೀನಿ. ಸುಮ್ಮನೆ ಫೇಸ್ಬುಕ್ ಹೊರಗಡೆ ಎಂಟ್ರಿ ಆಗೋದು. ಚೆಕಿಂಗ್ ಮಾಡಬೇಕು ನೋಡೋಣ. ಫಸ್ಟ್ ಟೈಮು ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಫ್ಲೈಟ್ ಒಳಗಡೆನೂ ಕೂಡ ವಿಡಿಯೋ ಮಾಡ್ತೀವಿ ನೋಡಿ. ನನ್ನ ಔಟ್ಫಿಟ್ ನೋಡಿ. ಅಕ್ಕ ಅತ್ತೆ ದರ್ಶೋರು ಹೋಗ್ತಿದ್ದಾರೆ. ಬೋರ್ಡಿಂಗ್ ಪಾಸ್ ಮುಗಿತ್ತು, ಈಗ ಬ್ಯಾಗ್ ಚೆಕಿಂಗ್ ಇದೆ. ಸೊ ನೆಕ್ಸ್ಟ್ ನೋಡಿ, ಒಳಗಡೆ ಎಲ್ಲ ಆಲ್ಮೋಸ್ಟ್ ಕ್ಯೂ ಅಲ್ಲಿ ಇದ್ದಾರೆ. ಬಟ್ ನಾನು ನಿಂತಿದ್ದೀನಿ ಸಿಕ್ಕಾಬಿಟ್ಟೆ ಎಕ್ಸೈಟ್ಮೆಂಟು. ನಾನೇನು ಆಗಿಂದ ಮಾತಾಡೋಕ್ಕೆ ಆಗಿರಲಿಲ್ಲ. ಆದರೂ ಇಬ್ಬರೇ ಹೋಗ್ತಾ ಇರೋದು ಒಂದು ಬೇಜಾರು. ನಮ್ಮ ಅಕ್ಕ ಫ್ರೆಂಡ್ಸು ಕರ್ಕೊಂಡು ಹೋಗ್ಬೇಕಿತ್ತು ಅಂತ ಈಗ ಅನ್ನಿಸ್ತಿದೆ. ನೋಡೋಣ ನೆಕ್ಸ್ಟ್ ಮೂಮೆಂಟ್ಗಳು ಹೆಂಗಿದೆ ಏನೇನು ಅಪ್ಡೇಟ್ ಮಾಡ್ಕೊಂಡು ಹೋಗ್ತೀನಿ ನೋಡಿ. ಫೈನಲಾಗಿ ಟಿಕೆಟ್ ಎಲ್ಲ ಬಂತು. ಸಿಕ್ಕಾಬಿಟ್ಟೆ ಎಕ್ಸೈಟ್ಮೆಂಟಲ್ಲಿದ್ದೀವಿ ಇಬ್ಬರೂ. ನೋಡೋಣ, ಈಗ ನೆಕ್ಸ್ಟ್ ಹೋಗ್ತಾ ಇದ್ದೀನಿ. ಎಲ್ಲ ಆಗಿದೆ, ನೆಕ್ಸ್ಟ್ ಒಂದು ಸ್ಟೆಪ್ ಇದೆ, ಅದನ್ನು ಕಂಪ್ಲೀಟ್ ಮಾಡಿ ಫ್ಲೈಟ್ ಬಂದ್ಮೇಲೆ ವೀಡಿಯೋ ಮಾಡೋಣ. ತುಂಬಾ ಇದಿದೆ ರೂಲ್ಸು ನೋಡಿ ಹೆಂಗಿದೆ. ಫೈನಲಿ ಎಲ್ಲ ಚೆಕಿಂಗ್ ಎಲ್ಲ ಮುಗಿಸಿ ಈಗ ಹೊರಡ್ತಾ ಇದ್ದೀವಿ ಗೈಸ್. ಏನು ಅಂದರೆ ಚೆಕ್ಕಿಂಗ್ಗೆ ಒಂದು ಫೋನು ಒಂದು ಪರ್ಸು ಕೂಡ ಬಿಡೋಲ್ಲ, ಚೆಕ್ಕಿಂಗ್ ಮಾಡಬೇಕು. ಸೊ ಚಿನ್ನಮ್ಮಂದು ಬೆಲ್ಟ್ ಕೂಡ ಬಿಟ್ಟಿಲ್ಲ ಅಲ್ವಾ ಚಿನ್ನಮ್ಮ? ಬೆಲ್ಟ್ ಕೂಡ ಇಸ್ಕೊಂಡಿದ್ರು. ಸೊ ಫೈನಲಿ ಹೋಗ್ತಾ ಇದ್ದೀವಿ.
ಇಲ್ಲಿ ನೋಡು, ಇಲ್ಲೂ ಗೊತ್ತಾಗುತ್ತೆ. ಹಾಂ 1 to 29 ಈ ಕಡೆ ಲೆಫ್ಟು, ಹಾಂ 32 ನಮ್ದು ಯಾವುದು ಗೇಟು? ರೈಟ್ ಈ ಕಡೆ ಹಾಂ ಹಾಂ ಇಲ್ಲಿದೆ ನೋಡಿ 39. ಹಾಂ ಅಲ್ಲಿ ನಾವು ವೆಯ್ಟ್ ಮಾಡಿದ್ರೆ ಟೈಮಿಂಗ್ಸ್ ಗೊತ್ತಾಗುತ್ತೆ. ಅವಾಗ ಫ್ಲೈಟ್ ಬಂದಾಗ ಹೋಗೋದು. ಬಂದ್ವಿ. ಏನ ಅಂತ ಟೈಮಿಂಗ್ಸ್ ಹಿಡಿಯಲ್ಲ. ಅಲ್ಲಿ ನೋಡು. ರಶ್ ಇದೆ. ಎಸ್ ನೋಡಿ ಫ್ಲೈಟ್ಸ್ ಫೋಟೋಗಳು ತಗೊಂಬೋದಿತ್ತು ನೀನು. ಹಾಂ ಅಲ್ಲಿ ತಗೊಳ್ಳೋಣ ನೋಡಿ. ಎಲ್ಲ ಯಾರ ಕಲಾದ್ರೂ ನಾನು ಕೇಳ್ಬಿಟ್ಟಾರೆ ತರ್ಸ್ಕೊತೀನಿ. ನಮ್ಮ ಕನ್ನಡದವ್ರು ಇರ್ತಾ ಇರ್ತಾನೆ. ಫ್ಲೈಟಲ್ಲೂ ವಿಡಿಯೋ ಮಾಡ್ತೀನಿ. ಮಿಸ್ ಮಾಡಿದೆ ನೋಡಿ. ತುಂಬ ಎಕ್ಸೈಟ್ಮೆಂಟ್ ಇದೆ ಚಿನ್ನಮ್ಮ ನಿಮಗೆ. ಫಸ್ಟ್ ಟೈಮ್ ಅಲ್ವಾ? ಫಸ್ಟ್ ಟೈಮ್ ಅನ್ನೋದಕ್ಕಿಂತ ಈ ಥರ ಎಲ್ಲ ತಿಳ್ಕೊಂಡಿರ್ಬೇಕು, ಒಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಹೌದು. Next time ಬಂದ್ರೆ ಏನು ಅನ್ನೋಂಥ ಇದಕ್ಕೆ ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ನಮಗೂ ಆಗಲ್ಲ. ಚಿನ್ನಮ್ಮನ ಔಟ್ಫಿಟ್ ನೋಡಿ. ಚಿನ್ನಮ್ಮ ಹೋಗಿ. ಚಿನ್ನಮ್ಮನ ಔಟ್ಫಿಟ್. ಚಿನ್ನಮ್ಮ ನಂದು ಕೂಡ ನಿಮ್ಮದು ತೋರಿಸ್ತೀನಿ. ನೋಡಿ ನಮ್ಮ ಮೇಡಮ್ ಅವ್ರ ಔಟ್ಫಿಟ್ ಫುಲ್ಲು ಬೆಂಕಿ ಬಾರೋ ಅಪರೂಪದ ಬಳ್ಳಂದಿ ಬಾಬಾ ಆಗ್ಬಿಟ್ಟವ್ರೆ ನಮ್ಮ ಮೇಡಮ್ ಅಂತ ಈ ಸಲ. ನಮ್ಮದು 39 ಗೇಟ್ ನಂಬರ್ ಇದೆ. ಬಟ್ ಆಲ್ರೆಡಿ ನಾವು 35 ಹತ್ರ ಇದ್ದೀವಿ, ಹೋಗ್ತಾ ಇದ್ದೀನಿ. ಬನ್ನಿ ನೆಕ್ಸ್ಟ್ ಹೋಗೋಣ. ಬಟ್ ಇಲ್ಲಿ ಏನೇನೋ ಹೋಟೆಲ್ಸ್ ಇದೆ ಚಿನ್ನಿ ನೋಡೋಕ್ಕೆ ರಾಮೇಶ್ವರಂ ಕೆಫೆ. ಬಟ್ ಇಲ್ಲೊಂದು ಹೋಗಿ ಒಂದು ಲೋಟ ಟೀ ಕುಡಿತೀನಿ ಅಂದ್ರೆ 300-400 ರೂಪಾಯಿ ಬಿಲ್ ಮಾಡ್ತಾರೆ. ಅದಕ್ಕೆಲ್ಲ ಹೋಗಲ್ಲ ನಾವು. ಸದ್ಯಕ್ಕೆ ಮಿಡಲ್ ಕ್ಲಾಸ್ ಥರನೇ ಇರೋಕ್ಕೆ ಯೋಚನೆ ಮಾಡಬೇಕು ಅನ್ಕೊಳ್ಳೋದು ಸುಳ್ಳು. ನೋಡಿ ಮಿಡಲ್ ಕ್ಲಾಸ್ ಅವ್ರಿಗೆ ಫ್ಲೈಟಲ್ಲಿ ಹೋಗ್ತಲ್ಲ, ಎಂಜಾಯ್ ಮಾಡಬೇಕಷ್ಟೇ. ಕುಡಿಬೇಕು ತಿನ್ಬೇಕು ಬಂದಮೇಲೆ. ತಗೊಂಡಿರೋದು 1 ಲೋಟ ಟೀ 1 ಲೋಟ ಕಾಫಿ. ಎಷ್ಟಾಗಿರ್ಬೋದು ಹೇಳಿ ಬಿಲ್ಲು? ತೋರಿಸ್ತೀನಿ ತಗೊಳ್ಳಿ. ಇಲ್ಲೆಲ್ಲ ಇದಲ್ಲಪ್ಪ. ಹಾಂ ಕಾಣಿಸ್ತಿದ್ಯಾ? 660 ರೂಪಾಯಿ 2ರಿಂದ. ಕೇಳಿದೆ ನಮ್ಮ ಮೈಲಿಗೆ ಬೇಡ ಕಣಮ್ಮ ಅಂತ. ಕೇಳಿದ್ಲಾ? ನೋಡಿ ಹಂಗವಳೆ. ಹಾಂ ಏನು ಮಾಡಿ ಬಂದಮೇಲೆ ಕುಡಿಬೇಕು ತಿನ್ಬೇಕು. ದುಡ್ಡ್ಯಾರು ನಿಮ್ಮ ಅಪ್ಪ ಕೊಡ್ತಾನೆ. ಇವ್ರ ಅಪ್ಪ ಕೊಡ್ತಾನೆ ದುಡ್ಡ ಬಂದಮೇಲೆ ತಿನ್ನೋಕ್ಕೆ ಕುಡಿಯೋಕ್ಕೆ. ಇವ್ರ ಅಪ್ಪ ಕೊಟ್ಟು ಕಳಿಸ್ತಾರಲ್ಲ ಬರೀ ದುಡ್ಡ. ಹೇಳ್ತಾಳೆ ಏನು ಮಾಡಿರಿ. ಫೈನಲಿ 7 ಗಂಟೆ ಆಗಿದೆ. ಅಂತೂ ಇಂತೂ ಒಳಗಡೆ ಹೋಗ್ತಾ ಇದ್ದೀವಿ. ಒಳ್ಳೆ ಎಕ್ಸ್ಪೀರಿಯನ್ಸು. ಫ್ಲೈಟಲ್ಲಿ ಹೋಗೋದೆ. ನಮ್ಮ ಗುಂಡನ ಮದುವೆಗೆ ಮುಂಚೆ ಯಾವ ಥರ ಓಡಾಡಿರಲಿಲ್ಲ. ಬೈಕು ಬಸ್ಸು ಬಿಟ್ಟರೆ ಟ್ರೈನೆಲ್ಲ ಓಡಾಡಿಸ್ಬಿಟ್ಟೆ. ಅವಳಿಗೆ ಇಷ್ಟ ಬಂದ ಸಲ ಟ್ರೈನ್ ಓಡಾಡಿಸ್ಬಿಟ್ಟೆ. ಫ್ಲೈಟೆಲ್ಲ ಓಡಾಡಿಸ್ಬಿಡ್ತಾ ಇದ್ದೀನಿ. ನೋಡು ಅವಳು ಇನ್ನೂ ಏನೆಂತಲ್ಲಿ ಕೇಳ್ತಾಳೆ ಆ ಥರ ಎಲ್ಲ ಓಡಾಡಿಸ್ಬಿಡೋಣ. ಇಂಥ ಗಂಡ ಯಾರಾದರೂ ಸಿಗ್ತಾರ? ಒಂದು ಗಂಡ. ಈಗ ಫ್ಲೈಟ್ ತರಿಸ್ತೀನಿ ಬನ್ನಿ. ಇಲ್ಲಿ ವಾವ್. ರೆಡಿ ನೆಕ್ಸ್ಟ್ ಫ್ಲೈಟ್ ಒಳಗಡೆ ಎಂಟ್ರಿ. ಸೊ ಫೈನಲಿ ಚೆಕ್ಕಿಂಗ್. ಗಾಯ್ಸ್ ನೋಡಿ. ಹಾಂ ಥ್ಯಾಂಕ್ ಯು. ವಾವ್ ಚಿನಿ 5 ಇದೇನಾ? ಹಾಂ ನೋಡಿ ಅದೇ ಸೀಟ್ ಗೈಸ್ ಇದೆ ನಮ್ಮ ಸೀಟ್. ನೋಡಿ ಏನು ಬ್ಯಾಗ್ ಇದು? ಅಲ್ಲ ಮೇಲೆ ಇಡಬೇಕಂತ. ಇರ್ಲಿ ಬಿಡು. ಫ್ಲೈಟ್ ಒಳಗಡೆ ಬಂದ್ವಿ. ಬರ್ತಾ ಇದ್ದಾರೆ ಫ್ಲೈಟ್ ಒಳಗಡೆ. ಹೌದು ಅದಾಗಿದೆ. ನೋಡಿ ಅಲ್ಲೊಂದು ಫ್ಲೈಟ್ ನಿಂತಿದೆ ನೋಡಿ ತೋರಿಸ್ತೀನಿ. ಆದ್ರೂ ಗುಂಡು ಫ್ಲೈಟಿಂದ ಆಚೆ ನೋಡಿದ್ರೆ ಎಷ್ಟು ದೊಡ್ಡದಾಗಿ ಕಾಣಿಸುತ್ತೆ. ಬಿಟ್ಟು ಒಳಗಡೆ ನೋಡಿ ಎಷ್ಟು ಚಿಕ್ಕ 2 ಇರೋ ಅಲ್ಲ. ನೋಡಿ ಅಲ್ಲಿ ಯಾರೋ ಫಾರಿನ್ ಮೇಡಮ್ ಇದ್ರು. ಗಗನ ನೋಡಿ ಎಷ್ಟು ದೊಡ್ಡಗಿದೆ. ದೊಡ್ಡದು ಫುಲ್ಲು ಅಷ್ಟು ದೊಡ್ಡದು. ಸಾಕಾಯ್ತು. फर्श पर लगी प्रकाशमान बत्तियों आपको नजदीकी निकास तक पहुंचने में मदद करेगी. In the event of loss of cabin pressure, oxygen mask will drop down from the unit above your seat. To start the oxygen flow, pull the mask towards you, place it firmly over your nose and mouth. Secure the ನೋಡು ಬಂದಿ ಹತ್ರ.
ಇದ್ದೀವಿ. ಸೊ ಏನು ಅಂದರೆ ಆಲ್ಮೋಸ್ಟ್ ಎಲ್ಲರೂ ಮಾರ್ನಿಂಗು ಫ್ಲೈಟ್ನ ಫೀಲ್ ಮಾಡ್ತಾರೆ. ಸೊ ನಾವು ನೈಟ್ ಫೀಲ್ ಮಾಡಿದ್ದೀವಿ, ಅದು ಮಸ್ತಾಗಿತ್ತು. ಸೊ ಗೋವಾ ಏರ್ಪೋರ್ಟ್ ನೋಡಿ. ಬ್ಯಾಗ್ನ ಚೆಕ್-ಇನ್ ಮಾಡಿ ತೊಗೊಂಡಿರ್ತಾರೆ ಗೈಸ್. ನೋಡಿ ಇಲ್ಲಿ ಬರುತ್ತೆ ನಮ್ಮ ಬ್ಯಾಗು, ನೋಡಿ ತೊಗೋಬೇಕು ನಮ್ಮ ಬ್ಯಾಗ್ ಎಲ್ಲಿದೆ ಅಂತ. ಗೋವಾ ಏರ್ಪೋರ್ಟು ಚೆನ್ನಾಗಿದೆ. ಎಲ್ಲಿ ಚಿನ್ನ ಬ್ಯಾಗು? ಇನ್ನೂ ಬಂದಿಲ್ಲ, ಬರಲಿ ವೇಟ್ ಗೋವಾ ಏರ್ಪೋರ್ಟಿಗೆ ಬಂದಿದ್ದ ತಕ್ಷಣ ಟ್ಯಾಕ್ಸಿ ಸಿಕ್ತು. ಸೊ ರೂಮಿಗೆ ಹೋಗ್ತಾ ಇದ್ದೀವಿ. ಬನ್ನಿ ನೋಡಿ ಗೋವಾ ಗೋವಾ ಗೋವಾ. ಫೈನಲಾಗಿ ಅಂತೂ ರೀಚ್ ಆಗಿದ್ದೀವಿ. ಬಟ್ ಆದರೆ ಫುಲ್ಲು ಟಯರ್ಡು. ಬಟ್ ರೂಮ್ ಚೆಕ್-ಇನ್ ಆಗಬೇಕು. ಒಂದು 5 ಮಿನಿಟ್ಸ್ ಈ ಥರ ಹೋಗಿದ್ದಾರೆ ಅವರು. ನೋಡಿ ಮೇಡಮ್ ಆಲ್ರೆಡಿ ಫುಲ್ಲು ಹಾಗೆ ಗೋವಾ ನೋಡಬೇಕು ಅಂತ ಬಂದ್ಬಿಟ್ಟು ಆದರೂ ಫ್ಲೈಟು ಅಂದ್ಕೊಂಡಿದ್ದು ಒಂದು ಎಕ್ಸ್ಪೀರಿಯೆನ್ಸ್ ಮುಗೀತು. ಬಟ್ ಇನ್ನು ಗೋವಾ ಎಕ್ಸ್ಪ್ಲೋರ್ ಮಾಡಬೇಕು. ಬನ್ನಿ ಹೆಂಗಿದೆ ನಾವು ಸ್ಟೇ ಆಗಿರೋದು. ಬಟ್ ಇದೇನೆ. ಬಟ್ ಫುಲ್ ವೀಡಿಯೋ ನಾನು ನೆಕ್ಸ್ಟ್ ಅಪ್ಡೇಟ್ ಮಾಡ್ತೀನಿ ನಿಮಗೆ. ಗೈಸ್ ಫೈನಲಿ ರೂಮಿಗೆ ಆವಾಗಲೇ ಬಂದ್ವಿ. ಸ್ವಲ್ಪ ಟೈರ್ಡ್ ಆಗಿತ್ತು, ಸ್ವಲ್ಪ ಅದು ಇದು ತಿಂದ್ಕೊಂಡು ಈಗ ಸ್ವಲ್ಪ ಲಾಗ್ ಎಂಡ್ ಮಾಡೋಣ ಅಂದ್ಬಿಟ್ಟು ಮಾಡ್ತಿದ್ದೀವಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಟೇಕ್ ಕೇರ್. ಆ್ಯಂಡ್ ನಮ್ಮ ರೂಮ್ ವ್ಲಾಗ್ ಮಾಡ್ತೀವಿ ಗೈಸ್. ಒಂದು ರೂಮ್ ವ್ಲಾಗ್ ಯಾವ ರೂಮಲ್ಲಿ ಇದೆ ಅಂತ ಅದು ಒಂದು ವ್ಲಾಗ್ ಮಾಡ್ತೀವಿ. ಸೊ ಈಗ ಓಕೆ ಬಾಯ್, ಬೆಳಗ್ಗೆ ಸಿಗ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ ಬಾಯ್ 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 ಚಿನ್ನಿ.